ಮೊದಲಿನಿಂದಲೂ ಅತಿವೃಷ್ಟಿ ಪರಿಹಾರ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾವೇರಿ ಜಿಲ್ಲೆ ಘಟಕ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿದ್ವಿ. ಜಿಲ್ಲಾ ಕೇಂದ್ರದಲ್ಲಿ DC ಕಚೇರಿ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡಿದ್ವಿ. ಭಾಳ ಮಾಡಿ ಈ 8ನೇ ತಾರೀಕು ಮೊಟ್ಟೆಬಿದೂರು ಹತ್ರ ಪ್ರಬಲವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ. ತೀರ್ಮಾನ ಆಗೈತೆ. ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಮಾತುಕತೆ ಕರೆದಿದ್ರು, ಅದು ಫಲಪ್ರದ ಆಗಿಲ್ಲ. ಬಹುತೇಕ ನಮ್ಮ ಆಳ್ತಕ್ಕಂಥ ಶಾಸಕರು ಮಂತ್ರಿಗಳು ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ, ಬೆಳೆ ಬಗ್ಗೆ, ನೀರಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾಳೆ 8ನೇ ತಾರೀಕಿಂದ ಹೊರಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಗೆ ನಿಮ್ಮ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡೋದು ಯಾವಾಗ ಮತ್ತು ಎಷ್ಟು ಕ್ವಿಂಟಲ್ ಎಷ್ಟು ಟನ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ ಹೆದ್ದಾರಿ ಬಂದು ಕರೆ ಕೊಟ್ಟವಿ. 8ನೇ ತಾರೀಕಿನ ದಿವಸ ಮೊಟ್ಟೆಬಿದೂರು ಹತ್ರ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತೀವಿ. ನಾವು ರೈತರ ನ್ಯಾಯ ಸಿಗದ ಹೊರತು ಆ ಚಳವಳಿಯನ್ನು ವಾಪಸ್ ತೆಗೆಯೋಲ್ಲ. ಒಂದು ವೇಳೆ ನಮ್ಮ ಮೇಲೆ ಏನಾದರೂ ಪೊಲೀಸರು ಬಿಟ್ಟು ಬಂಧನಕ್ಕೆ ಒಳಪಡಿಸಿದ್ರೆ ನಾವು ಅರೆಸ್ಟ್ ಹಾಕೋ ತಯಾರಿದಾಗ ಅದಕ್ಕೆಲ್ಲ ಹೆದರೋದು. ಸರಿ, ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ, ಕೂಸು ಬಡವಾಯ್ತು ಅಂತಾರೆ. ದಾರಿಲಿ ಹೋಗೋ ಮಗನೇ ನನ್ನ ಮಗ ಅಂದರೆ ಯಾರು ಕೊಡ್ತೋ ಮಗನೇ ನೀನು ಅಂತ ಇನ್ನೊಬ್ಬ ಯಾರೋ ಕೇಳ್ತಾರೆ ನಿಮ್ಮಪ್ಪ ಯಾರು ಅಂತ. ಆ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಇಷ್ಟೊಂದು ನಿಷ್ಕ್ರಿಯವಾಗಿ 136-140 ಜನ ಇಟ್ಕೊಂಡು ನೀನು 7 ವರ್ಷ ಮುಖ್ಯಮಂತ್ರಿ ಆದರೂ ಕೂಡ ನಿಮ್ಗೆ ಸಮಾಧಾನವಾಗಿ ಆಡಳಿತ ನಡೆಸೋಕ್ಕಾಗದೆ ಹೋದರೆ ಎಷ್ಟು ಸಾರಿ ಹೇಳ್ಬೋದು ರೀ? ಯಾರು ಇದಕ್ಕೆ ಕಾರಣ? ನಿಮ್ಮ ಮಾತುಕತೆ ಏನೇನು ನಡೆದಿತ್ತು, ಹೆಂಗಾಗಿತ್ತು, ಮತ್ತೊಂದಾಗಿ ನಮ್ಗೆ ಗೊತ್ತಿಲ್ಲ. ಅದು ನಿಮಗೆ ಸೇರಿದ್ದು. DK ಶಿವಕುಮಾರ್ ರಾಜ್ಯದ ಅಧ್ಯಕ್ಷರಾಗಿ ಲವಲವಿಕೆಯಿಂದ ಯಾವ ರೀತಿ ಇವತ್ತು ಇದ್ದಾರೆ, ಅವತ್ತು ಕೂಡ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿತ್ತು, ನಮ್ಗೆ ಗೊತ್ತಿಲ್ಲ. ನಮ್ಮ ಪಾರ್ಟಿ ನಾವೇನೋ ಅವ್ರ ಬಗ್ಗೆ ಮಾತಾಡಬೇಕಂದ ರಾಜ್ಯ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ರಾಜ್ಯ ಜನ ನಿಮಗೆ ಜನಾದೇಶ ಇದೆ. ಆ ಜನಾದೇಶನ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ತೀರಾ? ಈ ಉದ್ದಟತನ ಮಾಡಿಕೊಂಡು ಪದೇ ಪದೇ ನೀವು ಯಾಕೆ ನಮ್ಮನ್ನು ಇದು ಮಾಡ್ತೀರಿ? ನಿಜ, ನಮ್ಮಲ್ಲಿ ಸಣ್ಣ ಪುಟ್ಟ ಲೋಪಗಳು ಇರ್ಬೋದಿಲ್ಲ ಅಂತ ಅನ್ನೋದಿಲ್ಲ, ಆದರೆ ನಮ್ಮ ನಾಯಕತ್ವ ಇದೆ. ಆ ನಾಯಕತ್ವ ಒಂದು ಸಂದೇಶ ಕೊಟ್ಟರೆ ನಾವೆಲ್ಲರೂ ಕೂಡ ಆ ನಾಯಕತ್ವದ ಹಿಂದೆನೇ ಹೋಗುವಂಥ ತೀರ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಲೇಬೇಕಾಯ್ತದೆ. ಇದು ನಮ್ಮದಲ್ಲ, ಮ್ಯಾಂಡೇಟ್ ಇದು ನಮಗೆ. ಹಾಗಾಗಿ ರಾಜ್ಯ ಸರ್ಕಾರ ಮ್ಯಾಂಡೇಟನ್ನೇ ಧಿಕ್ಕರಿಸಿ ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಕಾರ್ಯವೈಖರಿ, ಅವ್ರು ದಿನ ಬೆಳಗಾರ ಮಾತಾಡೋ ರೀತಿ ಯಾರಾದರೂ ಉಂಟೇನ್ರಿ? ನೀವೇನು ಮಾಡಿದ್ರು ಸರಿ ಅನ್ನೋ ಮಟ್ಟಕ್ಕೆ ಹೋದರೆ, ನಾನು ಯಾಕೆ ಆ ಗಾದೆ ಹೇಳಿದೆ ಅಂದರೆ, ದಾರಿಲಿ ಹೋಗೋಣಪ್ಪ ಅಂದರೆ ಯಾರು ಕೊಡ್ತೋ ಮಗನೇ ಅಂದಂಗೆ ಆ ಪರಿಸ್ಥಿತಿಗೆ ಇವ್ರು ಬಂದ್ಬಿಟ್ಟಿದ್ದಾರೆ ರೀ. ಆಗಬಾರ್ದು ರೀ ಇದು. ನಾನು 48-50 ವರ್ಷ ರಾಜಕಾರಣ ನೋಡಿದ್ದೀನಿ ರೀ. ನಾವು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇವೆ. 5-6 ಬಾರಿ ನಾನು ಮಾತ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಜೊತೆಯಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ರೀತಿ ನಾಗಾಲೋಟದಲ್ಲಿ ಸಾಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಮಾತೆತ್ತರೆ ಭಾಗ್ಯ ಅಂತೀರಿ. ಭಾಗ್ಯ ಮಾಡಿದಿರೋ ಮತ್ತೊಂದು ಮಾಡಿದಿರೋ, ನಿಮ್ಮ ಭಾಗ್ಯಗಳು ಏನಾಗಿದೆ? ನಿಮ್ಮ ನಡವಳಿಕೆ ಏನಾಗಿದೆ? ಒಬ್ಬ ಅಧಿಕಾರಿ ಮಾತು ಕೇಳ್ತಾ ಇದ್ದಾನ? ಹಳ್ಳಿ ತಪ್ಪಿದೆ ನಿಮ್ಮ ಆಡಳಿತ. ಏನು ಮಾತಾಡಿದ್ರು ಕೂಡ ಬರೀ ಹತ್ಕೊಂಡು ಟೀಕೆ ಮಾಡೋದು ಬಿಡೋದು, ಹತ್ಕೊಂಡು ನಿನ್ನೆ ಒಂದು ಹೇಳೋದು ಬಿಡೋದು. ಆಗಬಾರ್ದು ರೀ, ಇದು ಯಾರಿಗೂ ಒಳ್ಳೇದಲ್ಲ. ಬಟ್ ಒಂದು ಸತ್ಯ, ಜನಾದೇಶ ಮತ್ತೊಂದು ಮಗದೊಂದು ಅವೆಲ್ಲ ಸೆಕೆಂಡ್ರಿ. ನಿನ್ನ ಕರ್ತವ್ಯ ಏನು, ನಿನ್ನ ಅನುಭವ ಏನು, ನಿನ್ನ ಒಡನಾಟ ಏನು, ನೀನು ನಡೆದು ಬಂದ ದಾರಿ ಏನು? ಸಿದ್ದರಾಮಯ್ಯನವ್ರ ಪದೇ ನಾನೊಬ್ಬ ದನ ಕಾಯ್ತಾ ಇದ್ದಾನು, ಕುರಿ ಕಾಯ್ತಾ ಇದ್ದಾನು ಅಂದ್ರಿ. ಇವತ್ತೇನು ಕಾಯ್ತಾ ಇದ್ದೀರಿ? ಅಧಿಕಾರಕ್ಕೋಸ್ಕರವಾಗಿ ಅಂಟ್ಕೊಂಡು ಏನೆಲ್ಲ ಮಾಡಿಕೊಂಡು ನಿಮ್ಮ ಪಾಪದ ಕೋರೇನ ಇಡೀ ರಾಜ್ಯದ 6-7 ಕೋಟಿ ಜನರ ಮೇಲೆ ಆಗ್ತಿರಲ್ಲ. ನಿಮ್ಗೆ ಇದು ನ್ಯಾಯನ? ಇನ್ನೊಬ್ಬ ಪಕ್ಷದ ಮೇಲೆ ಆಗ್ತಿರಲ್ಲ ನ್ಯಾಯನ? ಅದಕ್ಕೋಸ್ಕರವೇ ತುಂಬ ಅಳದು ಸುಡಿದುನೇ ದಾರಿಲಿ ಹೋಗೋಣಪ್ಪ ಅಂದರೆ ಯಾರು ಕೊಡ್ತೋ ಮಗನೇ ಅಂತ ಹೇಳಿದ್ದು. ಈ ಹಳ್ಳಿ ಭಾಷೆ ಇವ್ರಿಗೆ ಅನುಭವ ಆಯ್ತದೆ. ಅಪ್ಪ ಯಾರು ಅಮ್ಮ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ 100 ವರ್ಷದ್ದು ಎಲ್ಲ ಐತೆ. ನೀನು 100 ಇಲ್ಲ 200 ಇಲ್ಲ, 11 ವರ್ಷ ಆಗಿದ್ದು ಮೋದಿಯವರು ಪ್ರಧಾನಿಯಾಗಿ. ವಿಶ್ವ ಮೋದಿಯವರನ್ನು ಇವತ್ತು ನೋಡಿ ಮೋದಿಯವರ ಆಡಳಿತ ಬೇಕು ಅಂತಾರೆ. ಅದು ಬೇಕ್ರಿ? ಎಷ್ಟು ವರ್ಷ ಇದ್ರಿ ಏನ್ರಿ? ದಯವಿಟ್ಟು ಇಂಥ ವ್ಯವಸ್ಥೆಗಳಿಗೆ ಮಾಧ್ಯಮದವರು ಸ್ವಲ್ಪ ಎಲ್ಲ ಒಂದು ಕಡೆ ಕಟ್ಟುನಿಟ್ಟಾಗಿ ನಡ್ಕೊಂಡ್ರಪ್ಪ. ನಿಮ್ಗೆ ಏನಾಗೋಯ್ತದೆ ಸಿರಿಸಿ? ನಿಮ್ಮನ್ನು ಕಾಯೋಳು ಮಾರಿಕಾಂಬ, ಯಾರು ಎಲ್ಲ ನಿಮ್ಗೆ ಮಾಡಿದಂಥ ತಂದೆ ತಾಯಿ. ಸಂಸ್ಕಾರ ಇಲ್ದಿರ, ಸಂಸ್ಕೃತಿ ಇಲ್ಲದ, ಅನಿಶ್ಚಿತೆಗೆ ಇನ್ನೊಂದು ಹೆಸರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತ ಅಸಹ್ಯ ಆಗಿದೆ. ಥ್ಯಾಂಕ್ ಯು.